ನಮಸ್ತೆ. ಇದು ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಮೈಸೂರು ಬಾಡಿ ಅಂಡ್ ಮೈಂಡ್ ರಿಲ್ಯಾಕ್ಸೇಷನ್ ಬಗ್ಗೆ ಒಂದು ಸಣ್ಣದು ವಿಷಯವನ್ನು ನಿಮಗೆ ತಿಳಿಸಬೇಕು ಅಂತಿದ್ದೀವಿ. ದೇಹ ಮತ್ತು ಮನಸ್ಸು ವಿಶ್ರಾಂತಿ ಪಡ್ಕೊಳ್ಳೋದು ಹೇಗೆ? ದೇಹ ದಿನನಿತ್ಯದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ದೇಹದಲ್ಲಿ ಸುಸ್ತಾಗುತ್ತೆ. ಹಾಗೆಯೇ ನೀವು ದಿನನಿತ್ಯ ಮಾಡೋ ಕೆಲಸ ಕಾರ್ಯಗಳಲ್ಲಿ ಮಾನಸಿಕವಾಗಿ ಒತ್ತಡಗಳನ್ನು ನೀವು ಪಡ್ಕೋತೀರಾ. ಈ ಧ್ಯಾನದ ಬಗ್ಗೆ ಬೇಕಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಧ್ಯಾನ ಅಂತ ಅನ್ನೋದೇ ಮೈಂಡ್ ರಿಲ್ಯಾಕ್ಸೇಷನ್. ಧ್ಯಾನ ಅನ್ನೋದು ಮೈಂಡ್ ರಿಲ್ಯಾಕ್ಸೇಷನ್. ಬೇಸಿಕ್ ದೇಹ ಮತ್ತು ಮನಸ್ಸು ಎರಡು ರಿಲ್ಯಾಕ್ಸ್ ಆಗೋಗುತ್ತೆ. ಈ ಎರಡು ರಿಲ್ಯಾಕ್ಸ್ ಆಗಿದ ತಕ್ಷಣ ನಿಮ್ಮ ಆತ್ಮ ಹೊಂದಾಣಿಕೆಗೆ ಬಂದು ಸೇರ್ಕೊಳ್ಳುತ್ತೆ. ಇದು ಧ್ಯಾನದ ವಿಧಾನ. ಧ್ಯಾನಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅಂತಂದ್ರೆ ಸಾಧಾರಣ ನೀವು ಯಾರಿಗೆ ಕೇಳಿ ಧ್ಯಾನ ಮಾಡಬೇಕು ಅಂತ ಆಸೆ ಇರುತ್ತೆ, ಧ್ಯಾನ ಮಾಡೋದಕ್ಕೆ ಕುಳಿತುಕೊಂತಾರೆ, ಧ್ಯಾನ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಆದರೆ ಧ್ಯಾನಕ್ಕೆ ಕೂತ್ರೆ ಗುರುಗಳು ಹೇಳಿಕೊಟ್ಟ ರೀತಿಯಲ್ಲಿ ಅವರು ಧ್ಯಾನ ಮಾಡಕ್ಕೆ ಹೋದ್ರೆ ಅವ್ರ ಮನಸ್ಸು ಹತೋಟಿಗೆ ಬರುವುದಿಲ್ಲ. 125ರಿಂದ 140 ವಿಧಾನಗಳಿದೆ. ಸಾತ್ವಿಕ ಧ್ಯಾನ, ಆಧ್ಯಾತ್ಮ ಧ್ಯಾನ. ಆದರೆ ಯಾವುದೇ ವಿಧಾನ ಏನೇ ಮಾಡಕ್ಕೆ ಹೋದ್ರು ಅವ್ರ ಮನಸ್ಸು ಅವರು ಕಂಟ್ರೋಲಿಗೆ ಬರೋದಿಲ್ಲ. ಅಯ್ಯೋ ಹೋಗ್ರಿ, ಇದು ನಮಗೂ ಈ ಧ್ಯಾನಕ್ಕೂ ಸೆಟ್ ಆಗಲ್ಲ ಅಂತ ಕಾಣುತ್ತೆ, ಯಾವ ಕೈಲಾಗುತ್ತೆ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ಇನ್ನು ನೀವು ಕಣ್ಣು ಬಿಟ್ಟರೆ ಒಂಥರ ಇರುತ್ತೆ, ಕಣ್ಣು ಮುಚ್ಚಿದ್ರೆ ವಿಚಿತ್ರ ಆಲೋಚನೆಗಳು ಬಂದ್ಬಿಡುತ್ತೆ, ನಮಗೆ ಬೇಡಾಗಿ ಹಂಗೆ ಅಂತ ಹೇಳ್ತಾರೆ. ಇಲ್ಲಿ ಇದರದ್ದು ಸೂಕ್ಷ್ಮತೆ ಏನು ಅಂತಂದ್ರೆ, ದೇಹ ರಿಲ್ಯಾಕ್ಸ್ ಆದರೆ ನಿಮಗೆ ಗೊತ್ತಿಲ್ಲದೆ ಮನಸ್ಸು ರಿಲ್ಯಾಕ್ಸ್ ಆಗೋಗುತ್ತೆ. ದೇಹ ರಿಲ್ಯಾಕ್ಸ್ ಆದರೆ ಮನಸ್ಸು ನಿಮಗೆ ಗೊತ್ತಿಲ್ಲದೆ ರಿಲ್ಯಾಕ್ಸ್ ಆಗುತ್ತೆ. ಹೇಗೆ ಸಾಧ್ಯ ನೋಡಿ, ನಿಮ್ಮ ದೇಹನ ಕಂಟ್ರೋಲ್ ಮಾಡೋದೇ ಮನಸ್ಸು, ನಿಮ್ಮ ದೇಹಕ್ಕೆ ಆಜ್ಞೆ ಕೊಡೋದೇ ಮನಸ್ಸು. ಮನಸ್ಸು ಪ್ರಧಾನ, ಮೂಲ ಕಾರಣ. ಸಂಚಲನಗಳು ಏನು ನಡೆಯುತ್ತೆ ದೇಹದಲ್ಲಿ ಅದಕ್ಕೆ ಮೂಲ ಕಾರಣ, ದೇಹದ ಸಂಚಲನಗಳಿಗೆ ಮೂಲ ಕಾರಣ ನಿಮ್ಮ ಮನಸ್ಸು. ಮನಸ್ಸು ಎಲ್ಲಿದೆ? ಮಿದುಳಲ್ಲಿದೆ. ಮಿದುಳು ಎಲ್ಲಿದೆ? ದೇಹದಲ್ಲಿದೆ. ನೋಡಿ, ಒಂದಕ್ಕೊಂದು ಎಷ್ಟು ಸಂಬಂಧ ಇದೆ ನೋಡಿ. ಮಿದುಳು ಎಲ್ಲಿದೆ? ನಿಮ್ಮ ದೇಹದಲ್ಲಿ ಒಂದು ಪಾರ್ಟ್ ಮಿದುಳು. ಮಿದುಳು ಒಳಗಡೆ ಮನಸ್ಸಿದೆ. ಆ ಮನಸ್ಸು ಈ ದೇಹದ ಪಾರ್ಟ್ಗಳನ್ನ, ಅಂಗಗಳನ್ನ ನಿರ್ವಹಣೆ ಮಾಡುತ್ತೆ. ಈಗ ಏನಾಗಿದೆ ಅಂದ್ರೆ, ಊಟ ಅಂತ ಅನ್ನೋದು ನೀವು ತಟ್ಟೆ ಹಾಕೊಂಡು ಅನ್ನದ ಅಡಿಗೆ ಮಾಡಿ ಸಾರು, ಹುಳಿ, ಸಾಂಬಾರು ಇದೆಲ್ಲ ತಿಂದ್ರೆ ಮಾತ್ರ ಊಟ ಅಲ್ಲ. ಊಟ ಏನಾಗಬೇಕಾದ್ರೂ ಆಗ್ಬೋದು. ತರಕಾರಿಗಳನ್ನು ಹೆಚ್ಚಿಬಿಟ್ಟು ತಿಂದ್ರು ಅದು ಊಟವೇ. ಅಥವಾ ಬೇಡದೇ ಇರೋದು ಫಾಸ್ಟ್ ಫುಡ್ಗಳಲ್ಲಿ ಹೋಗ್ಬಿಟ್ಟು ಏನೇನೋ ವಿಚಿತ್ರದೆಲ್ಲ ತಿಂತೀರಾ, ಅದು ಒಂಥರ ಆಹಾರನೇ. ಹಾಗೆ ರಿಲ್ಯಾಕ್ಸೇಷನ್ ಡೈರೆಕ್ಟ್ ಆಗಿ ಮನಸ್ಸಿಗೆ ಕೊಟ್ಟರು ರಿಲ್ಯಾಕ್ಸೇಷನ್. ದೇಹಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟಾಗ ದೇಹದಲ್ಲಿರೋ ಮನಸ್ಸು ರಿಲ್ಯಾಕ್ಸ್ ಆಗೋಗುತ್ತೆ. ಇಷ್ಟೇ. ದೇಹದಲ್ಲಿ ಮಿದುಳಿದೆ, ಮಿದುಳೊಳಗಡೆ ಮನಸ್ಸಿದೆ. ದೇಹನ ಕಂಟ್ರೋಲ್ ಮಾಡೋದು ಮಿದುಳಿಗೆ ಸಂಬಂಧಪಟ್ಟಿದ್ದ ಮನಸ್ಸು. ದೇಹನ ನೀವು ವಿಶ್ರಾಮ ಕೊಡಿಸಿದ್ರೆ ನಿಮ್ಮ ಮಿದುಳು ವಿಶ್ರಾಮ ಆಗುತ್ತೆ. ನಿಮ್ಮ ಮಿದುಳಿಗೆ ಯಾವಾಗ ವಿಶ್ರಾಮ ಸಿಗುತ್ತೆ, ವಿಶ್ರಾಂತಿ ಸಿಗುತ್ತೆ, ಆಟೋಮೆಟಿಕ್ಕು ನಿಮ್ಮ ಮನಸ್ಸು ವಿಶ್ರಾಂತಿ ಪಡೆಯುತ್ತೆ. ಇಷ್ಟೇ ಟೆಕ್ನಿಕ್. ಎಷ್ಟು ಈಸಿ ನೋಡಿ, ಎಷ್ಟು ಸಿಂಪಲ್ ನೋಡಿ. ಸೊ ನೀವು ಧ್ಯಾನ ಮಾಡಬೇಕು ಅಂತಂದ್ರೆ ಮನಸ್ಸು ನಿರಾಳವಾಗಿ ಯೋಚನೆ ಮಾಡದೆ ಇರಬೇಕು.
ಮನಸ್ಸು ನಿಧಾನವಾಗಿ ಯೋಚನೆ ಮಾಡದೇ ಇರಬೇಕು ಅಂತಂದ್ರೆ ಧ್ಯಾನದಲ್ಲಿರೋ ವಿಧಾನಗಳನ್ನ ಮಾಡಕ್ ಹೋದ್ರೆ ಇನ್ನೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಯೋಚನೆಗಳು ಹುಟ್ಟುತ್ತೆ. ಸೊ ಇದಕ್ಕೆ ಇಂಡೈರೆಕ್ಟ್ ಆಗಿ ನೀವು ಧ್ಯಾನ ಮಾಡೋದಕ್ಕೆ ಸಿದ್ಧತೆ ಏನಪ್ಪಾ ಅಂತಂದ್ರೆ ದೇಹನ ರಿಲ್ಯಾಕ್ಸ್ ಮಾಡ್ಕೊಂಡ್ಬಿಡೋದು. ದೇಹನ ರಿಲ್ಯಾಕ್ಸ್ ಮಾಡ್ಕೊಂಡ್ಬಿಡೋದು. ನೋಡಿ ಸಾರಿ, ಈ ಯೋಗಾಸನ ನಿಮಗೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ನಿಮ್ಮ ಗುರುಗಳು, ಯೋಗ ಗುರುಗಳು ಹೇಳ್ಕೊಡ್ತಾರೆ. ಆ ಆಸನ ಈ ಆಸನ ಒಂದು 15-20 ಆಸನಗಳು ಹೇಳ್ಕೊಡ್ತಾರೆ 1 ಅವರ್. ನೀವೆಲ್ಲ ಕಲ್ತಿದ ತಕ್ಷಣ ಬಾಡಿ ಒಂಥರ ನಿಮಗೆ ಸುಸ್ತಾಗಿರೋಂಗೆ ಕಾಣುತ್ತೆ, ಆದ್ರೆ ಹಗುರಿರುತ್ತೆ, ಸುಸ್ತಾದಂಗೆ ಕಾಣುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ನಿಮ್ಮನ್ನ ಯೋಗ ನಿದ್ರೆ ಅಂದ್ರೆ ಏನು? ಅದು ಒಂಥರ ಧ್ಯಾನನೇ, ವಿಜುವಲೈಸೇಷನ್ ಧ್ಯಾನ. ಯೋಗ ನಿದ್ರೆ ಏನ್ ಮಾಡ್ತೀವಿ? ಶವಾಸನ, ನಿಮ್ಮನ್ನ ಶವಾಸನ ಮಾಡಿಸ್ಬಿಡ್ತಾರೆ, ನೆಲದಲ್ಲಿ ಮಲಗಿಸ್ಬಿಟ್ಟು ಯೋಗ ನಿದ್ರೆ ಒಂದೊಂದು ಪಾರ್ಟೇ ನೋಡಂಗೆ ಮಾಡ್ತಾರೆ. ಅದನ್ನು ನಾನು ಬೇರೆ ವಿಡಿಯೋ ನಿಮಗೆ ಮಾಡಿ ತೋರಿಸ್ತೀನಿ, ನಿಮಗೆ ಅದರ ಅನುಭವ ಏನು ಅಂತ ಗೊತ್ತಾಗುತ್ತೆ. ಸೊ ಆ ಯೋಗ ನಿದ್ರೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ದೇಹ ರಿಲ್ಯಾಕ್ಸ್ ಆಗೋಗುತ್ತೆ. ದೇಹ ರಿಲ್ಯಾಕ್ಸ್ ಆಗುತ್ತೆ. ದೇಹ ರಿಲ್ಯಾಕ್ಸ್ ಆಗಿದ ತಕ್ಷಣ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗೋಗುತ್ತೆ. ಆರಾಮಾಗಿರ್ತೀರ. ಅಲ್ಲಿ ಧ್ಯಾನದಲ್ಲಿ ಏನು ಅನುಭವ ಆಗುತ್ತೆ ಆ ಅನುಭವ ನಿಮಗೆ ಯೋಗ ನಿದ್ರಾ ಮಾಡಿದ್ರೆ ಆಗೋಗುತ್ತೆ. ಎಲ್ಲ ಒಂದಕ್ಕೊಂದು ಈ ಯೋಗದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದನ್ನು ಮಾಡಕ್ ಹೋದ್ರೆ ಇನ್ನೊಂದು ನಿಮಗೆ ಬೆನಿಫಿಟ್ ಸಿಗುತ್ತೆ. ಅರ್ಥ ಆಯ್ತು? ಈಗ ನಾನು ನಿಮಗೆ ಈ ಜನರಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಒಂದು 10 ನಿಮಿಷ ಕಾಲಗಳು ನೀವು ಮಾಡಿದಾಗ ಆಟೋಮೆಟಿಕ್ ನಿಮ್ಗೆ ಏನಾಗುತ್ತೆ, ಮನಸ್ಸು ರಿಲ್ಯಾಕ್ಸ್ ಆಗೋಗುತ್ತೆ. ಆಮೇಲೆ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಒಂದು 20-25 ನಿಮಿಷ ಕಾಲಗಳು ನೀವು ಅದು ಏನ್ ಮಾಡ್ತೀರೋ 1 ನಿಮಿಷದಿಂದ ಹಿಡಿದು ನೀವು 25 ನಿಮಿಷದ ತನಕ ಆಲ್ಫಾ ಸ್ಟೇಟ್ ಅಲ್ಲಿ ಇರ್ತೀರಾ. ಇಲ್ಲದೇ ಇದ್ರೆ ಏನಾಗುತ್ತೆ, 20 ನಿಮಿಷ ಕಾಲಗಳು ನೀವು ಧ್ಯಾನ ಮಾಡಿದಾಗ ಯಾವಾಗ್ಲೂ ಒಮ್ಮೊಮ್ಮೆ ಮಾತ್ರ ನೀವು ಆಲ್ಫಾ ಸ್ಟೇಟ್ ಅನ್ನು ಮುಟ್ತೀರಾ. ಈ ಚೆಂಡನ್ನ ಕೈಯಲ್ಲಿ ಇಟ್ಕೊಂಡು ಕೆಳಗಡೆ ನೆಲಕ್ಕೆ ಹಾಕ್ತೀರಾ. ಒಂದು 10 ಸತಿ ಈಗ ಬೌನ್ಸ್ ಮಾಡಿದಾಗ, ಬೌನ್ಸ್ ಮಾಡಿ ಅಭ್ಯಾಸ ಇದ್ರೆ ಮಾತ್ರ ಪ್ರತಿಯೊಂದು ಪೆಟ್ಟು ನೆಲಕ್ಕೆ ಕೊಟ್ಟಾಗ ಅದು ನಿಮ್ಮ ಕೈಗೆ ಬಂದು ಟಚ್ ಆಗುತ್ತೆ. ಆ ಬೌನ್ಸಿಂಗ್ ಮಾಡಿ ಅಭ್ಯಾಸ ಇಲ್ಲದವ್ರು ಏನಾಗುತ್ತೆ, ಒಂದ್ಸತಿ ಹೊಡೆದ್ರೆ ಕೆಳಗೆ ಬಿದ್ದೋಗುತ್ತೆ. ತಿರುಗಿ ಎತ್ತಿ ತಿರುಗಿ ಹೊಡಿತೀರಾ, ತಿರುಗಿ ಕೆಳಗೆ ಬಿದ್ದೋಗುತ್ತೆ. ತಿರುಗಿ ಅದು ಕೆಳಗೆ ಬಿಡದೇನೆ ಬೌನ್ಸ್ ಆಗ್ತಾನೆ ಇರಬೇಕು ಅಂತಂದ್ರೆ ತುಂಬಾ ಪ್ರಾಕ್ಟೀಸ್ ಆಗಬೇಕು. ಯಾವಾಗಲೂ ಒಮ್ಮೊಮ್ಮೆ ಮಾತ್ರ ನೆಲಕ್ಕೆ ಟಚ್ ಆಗಿ ಕೈ ಟಚ್ ಆಗುತ್ತೆ. ಅದೇ ತರನೇ ಇದು. ನೀವು ರೆಗ್ಯುಲರ್ ಆಗಿ ಮಾಡೋ ಧ್ಯಾನದಲ್ಲಿ ಏನಾಗುತ್ತೆ ಅಂತಂದ್ರೆ 1 ವರ್ಷದಲ್ಲಿ ನೀವು ಆ ಉನ್ನತ ಮಟ್ಟನ ಏನ್ ನೀವು ಕಂಡುಕೋತೀರಾ ಅದನ್ನ ಇಲ್ಲಿ ಒಂದು 10 ದಿನದ ಒಳಗಡೆ ನೀವು ರೀಚ್ ಆಗ್ಬೋದು. ಅಷ್ಟು ಬೆನಿಫಿಟ್ ಇದೆ. ಅದಕ್ಕೆ ದೇಹನ ಫಸ್ಟ್ ರಿಲ್ಯಾಕ್ಸ್ ಮಾಡ್ಕೋಬೇಕು. ದೇಹನ ರಿಲ್ಯಾಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಈಗ ದೇಹನ ಹೇಗೆ ರಿಲ್ಯಾಕ್ಸ್ ಮಾಡೋದು ಅಂತ ಒಂದು ಸಣ್ಣ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಧ್ಯಾನ ಮಾಡೋದಕ್ಕೆ ಒಂದು ಸಿದ್ಧತೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ, ಧ್ಯಾನ ನೀವು ಬೆಳಗ್ಗೆ ಮಾಡ್ತೀರಾ ಅಥವಾ ಮಧ್ಯಾಹ್ನ ಮಾಡ್ತೀರಾ ಅಥವಾ ಸಂಜೆ ಯಾವಾಗಲೂ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಮಾಡ್ತೀರಾ. ಆದರೆ ಈ ಟಯರ್ಸಮ್ನೆಸ್ ಅಂತ ಅನ್ನೋದು ದೇಹದಲ್ಲಿ, ಮನಸ್ಸಲ್ಲಿ, ಮಾನಸಿಕವಾಗಿ, ದೈಹಿಕವಾಗಿ ಒತ್ತಡಗಳು ಕೆಲವು ಟೈಮಲ್ಲಿ ಆಗೋಗುತ್ತೆ. ಆಫೀಸಲ್ಲಿ ಕೆಲಸ ಮಾಡುವಾಗ, ಮನೆಯಲ್ಲಿ ಕೆಲಸ ಮಾಡುವಾಗ ನಿಮಗೆ ಗೊತ್ತಿಲ್ಲದೇನೆ ಒತ್ತಡ ಜಾಸ್ತಿ ಆಗಿ, ಅಪ್ಪ ನನ್ನ ಕೈಲಿ ಆಗಲ್ಲಪ್ಪ, ಸ್ವಲ್ಪ ಹೊತ್ತು ನಾನು ಕೂತ್ಕೊಳ್ಳೇಬೇಕು, ತಲೆ ಕೆಟ್ಟೋಗಿದೆ ನನಗೆ. ಅಥವಾ ಮನೆಯಲ್ಲಿ ಏನೋ ಒಂದು ಗಲಾಟೆ ಆಗುತ್ತೆ, ಏನೋ ಒಂದು ಗಲಾಟೆ ರಂಪ, ಗಂಡನ ಜೊತೆಗೋ, ಮಕ್ಕಳ ಜೊತೆಗೋ, ಅತ್ತೆ ಜೊತೆಗೋ, ನಾದಿನಿ ಜೊತೆಗೋ, ತಲೆ ಸಿಟ್ಟನ್ನತ್ತೆ ಕೆಟ್ಟೋಗುತ್ತೆ. ವಿಷ ಕುಡ್ಕೊಳ್ಳೋಣ, ನೇಣಾಕೊಂಬೋಣ ಅಂತ ಅನ್ಸುತ್ತೆ. ಆ ರೀತಿ ಮನಸ್ಸಿಗೆ ಒತ್ತಡ ಜಾಸ್ತಿ ಆಗೋಗುತ್ತೆ. ಈ ಮಾನಸಿಕ ಒತ್ತಡನ ಕಡಿಮೆ ಮಾಡ್ಕೋಬೇಕು. ಧ್ಯಾನ ಎರಡನೇದು ಒತ್ತಡನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ವಿಧಾನನ ನೀವು ಮಾಡ್ಬೋದು. ಇದೇನು ಬರೀ ಪುರಾಣ ಹೇಳ್ತಾ ಇದ್ದಾರಲ್ಲ ಇವರು ಪಾಠಕ್ಕೆ ಬರಲ್ಲ ಅಂತ ತಿಳ್ಕೊಬೇಡಿ. ನಿಮಗೆ ಬೇಸಿಕ್ಸ್ನ ನಾನು ಹೇಳದೆ ಹೋದ್ರೆ ಇದೇನಕ್ಕೆ ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಇಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿದ್ದೀನಿ. ಒತ್ತಡಗಳು ಯಾವುದೇ ಥರದ ಒತ್ತಡ ಇದ್ರೂ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಈ ವಿಧಾನ ಮಾಡಬೇಕಾಗುತ್ತೆ. ಇದು ನೀವು ಖಾಲಿ ಹೊಟ್ಟೆ ಇರಬೇಕು, ನೀರು ಕುಡಿಬಾರ್ದು, ಧ್ಯಾನ ಮಾಡೋದಕ್ಕೆ ಕಂಡೀಷನ್ಸ್ ಆ ಥರ ಇಲ್ಲ. ಮಾನಸಿಕ ಒತ್ತಡ, ದೈಹಿಕ ಒತ್ತಡ ಯಾವಾಗ ಬೇಕಾದ್ರೂ ಬರ್ಬೋದು. ಆ ಒತ್ತಡ ಬಂದಿದ ತಕ್ಷಣ ನೀವೇನ್ ಮಾಡ್ತೀರಾ, ಈ ತರ ಒಂದು ಪ್ಲಾಸ್ಟಿಕ್ ಚಾರಲ್ಲಿ ಈ ತರ ಬೆನ್ನನ್ನ ಚೆನ್ನಾಗಿ ಒರಗಿಸ್ಕೊಂಡು ಕೂತ್ಕೊಂಡ್ಬಿಡಿ. ಧ್ಯಾನ ಮಾಡಬೇಕು ಅಂತಂದ್ರೆ 90 ಡಿಗ್ರಿ ಮೈಂಟೈನ್ ಮಾಡಬೇಕು. ಹೌದಾ? ಇದಕ್ಕೆ 90 ಡಿಗ್ರಿ ಬೇಕಾಗಿಲ್ಲ. ಚೆನ್ನಾಗಿ ಹೊರ್ಕೊಂಬಿಡಿ.
ಅದಕ್ಕೆ ಅಂತ ತಲೆನ ಹಿಂದೆ ಹಾಕ್ಬಿಟ್ಟು ಮಲಗೋದು ಬೇಡ. ಬೆನ್ನು ಮಾತ್ರ ಚಾರಲ್ಲಿ ಹೊರಗಿರಲಿ. 2 ಕೈಗಳನ್ನು ಫ್ರೀಯಾಗಿ ಮೇಲಿಟ್ಕೊಂಬಿಡಿ. ಕಾಲುಗಳನ್ನು ಅಷ್ಟೇ ಫ್ರೀಯಾಗಿ ಬಿಟ್ಬಿಡಿ. ಈಗ ನಾನು ಏನು ಕಮ್ಯಾಂಡ್ ಕೊಡ್ತೀನಿ ಆ ಕಮ್ಯಾಂಡ್ ಅನ್ನು ನೀವು ಫಾಲೋ ಮಾಡ್ತಾ ಬನ್ನಿ. ಓಕೆ, ನಿಧಾನವಾಗಿ ಕಣ್ಣನ್ನು ಮುಚ್ಕೊಳ್ಳಿ. ನಾನು ನಿಮ್ಗೆ ಏನು ಹೇಳ್ತೀನಿ ಅದನ್ನು ನಾನು ಮಾಡ್ಕೋತೀನಿ. ಬಾಯಲ್ಲಿ ಶಬ್ದ ಬರ್ತಿರುತ್ತೆ, ಆದರೆ ನಾನು ನಿಮಗೆ ಹೇಳೋದನ್ನ ಅನುಭವಿಸ್ತಾ ಇರ್ತೀನಿ. ಓಕೆ, 2 ಕೈಗಳನ್ನ ಹಿಂಗೆ ಇಟ್ಕೊಂಬಿಡಿ. ಇಲ್ಲ ನೀವು ನೆಟ್ಟು ಕೂತ್ಕೋತೀನಿ, ಇಲ್ಲ ಸರ್ ನಮಗೆ ಹೊರ್ಕೊಂಡ್ರೆ ಆಗೋದಿಲ್ಲ, ಪರವಾಗಿಲ್ಲ, ನೆಟ್ಟಿಗೆ ಕೂತ್ಕೊಳ್ಳಿ. 90 ಡಿಗ್ರಿ ಮೇಂಟೈನ್ ಮಾಡಿ. ಓಕೆ, ಕಾಲುಗಳನ್ನ ಒಂದು ಕಾಲ ಮೇಲೆ ಒಂದು ಕಾಲು ಹಾಕೊಳ್ಳಿ. ಧ್ಯಾನಕ್ಕೆ ಹಿಂಗೆ ಕೂರ್ತೀರೋ ಹಾಗೆ. ಕನಕ ಇದ್ರೆ ಬಿಚ್ಚಿಟ್ಬಿಡಿ. ಕನ್ನಡಕ, ವಾಚು, ಬೆಲ್ಟು ಇದೆಲ್ಲ ಇರೋದು ಬೇಡ, ಎಲ್ಲ ಬಿಚ್ಚಿಟ್ಬಿಡಿ. ಓಕೆ, ಕಣ್ಣು ಮುಚ್ಕೊಳ್ಳಿ. ನಿಮ್ಮ ಉಸಿರಾಟದಲ್ಲಿ ಏಕಾಗ್ರತೆಯನ್ನು ಇಟ್ಟಿದ್ದೀರಾ? ನಿಮ್ಮ ಉಸಿರಾಟನ ಜಾಸ್ತಿ ಕಮ್ಮಿ ಮಾಡಬೇಡಿ. ಭಗವಂತ ಏನು ಕೊಟ್ಟಿದ್ದಾನ ಆ ಉಸಿರಾಟದಲ್ಲಿ ನಿಮ್ಮ ಏಕಾಗ್ರತೆಯನ್ನು ಇಟ್ಕೊಳ್ಳಿ. ಗಾಳಿ ಒಳಕ್ಕೆ ಹೋಗುತ್ತೆ ಮೂಗಿನ ಹೊಳ್ಳೆಯಿಂದ, ಹಾಗೆ ನಿಧಾನವಾಗಿ ಮೂಗಿನ ಹೊಳ್ಳೆಯಿಂದ ಗಾಳಿ ಹೊರಗೆ ಬರುತ್ತೆ. ನಿಮ್ಮ ಏಕಾಗ್ರತೆಯನ್ನ ನಿಮ್ಮ ಉಸಿರಾಟದಲ್ಲಿ ಇಟ್ಕೊಳ್ಳಿ. ನಿಶಬ್ದವಾಗಿದೆ. ಸುತ್ತಮುತ್ತ ಯಾವುದೇ ಶಬ್ದಗಳು ನಿಮಗೆ ಕೇಳಿಸ್ತಾ ಇಲ್ಲ. ನಿಮ್ಮ ಏಕಾಗ್ರತೆ ನಿಮ್ಮ ಉಸಿರಾಟದಲ್ಲಿದೆ, ಮತ್ತೆ ನನ್ನ ಶಬ್ದ ಗಣಿ, ನಾನೇನು ಮಾತಾಡ್ತೀನಿ ಅದನ್ನ ಕೇಳ್ತಾ ಇದೆ. ಬೇರೆ ಯಾವುದೇ ಶಬ್ದಗಳು ನಿಮ್ಮ ಕಿವಿಗೆ ಬಿಡ್ತಾ ಇಲ್ಲ. ಕಣ್ಣು ಮುಚ್ಕೊಂಡಿದ್ದೀರಾ? ಈಗ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಸ್ವಲ್ಪ ಸಮಯ ಒಳಗಿಟ್ಕೊಳ್ಳಿ. ನಿಧಾನವಾಗಿ ಹೊರಕ್ಕಾಕಿ. ಇನ್ನೊಮ್ಮೆ ದೀರ್ಘವಾಗಿ ತಗೊಳ್ಳಿ ಉಸಿರನ್ನ. ಸ್ವಲ್ಪ ಸಮಯ ಒಳಕ್ಕೆ ಇಟ್ಕೊಳ್ಳಿ. ಈಗ ಹೊರಕ್ಕಾಕಿ. ಇನ್ನೊಮ್ಮೆ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ. ಒಳಕ್ಕೆ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು. ಈ ಉಸಿರಾಟ ತಗೊಂಡ ಮೇಲೆ ನಿಮ್ಮ ಮನಸ್ಸು ಚಂಚಲ ಸ್ವಲ್ಪ ಕಡಿಮೆ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನನ್ನ ಧ್ವನಿ ಮಾತ್ರ ನಿಮ್ಮ ಕಿವಿ ಕೇಳಿಸ್ತಾ ಇದೆ. ಗುರುಗಳು ಮುಂದೆ ಏನು ಆಜ್ಞೆ ಕೊಡ್ತಾರೆ ಅಂತ ನೀವು ಕಾತುರದಿಂದ ಕಾಯ್ತಾ ಇದ್ದೀರಾ. ನಿಮ್ಮ ದೇಹ ಮತ್ತೆ ಮನಸ್ಸು ನನ್ನ ಆಜ್ಞೆಗೆ ಕಾಯ್ತಾ ಇದೆ. ನಿಮ್ಮ ಮನಸ್ಸನ್ನು ನನ್ನ ಹತ್ರ ಕೊಟ್ಟಿದ್ದೀರಾ. ನಾನು ಏನು ಹೇಳ್ತೀನಿ ಅದನ್ನು ನೀವು ಕೇಳ್ತೀರಾ. ನಾನು ಹೇಳಿದಂಗೆ ನೀವು ಮಾಡ್ತೀರಾ. ಮನಸ್ಸು ಸಮಾಧಾನವಾಗಿದೆ. ಯಾವುದೇ ಥರದ ಚಂಚಲಗಳು ಚಲನಗಳು ಈಗ ಆಗ್ತಾ ಇಲ್ಲ. ನನ್ನ ಧ್ವನಿ ಮಾತ್ರ ನಿಮಗೆ ಕೇಳಿಸ್ತಾ ಇದೆ. ಸುತ್ತಮುತ್ತ ಯಾವುದೇ ತೊಂದರೆಗಳಿದ್ರೂ ಶಬ್ದಗಳಿದ್ರೂ ಅದಕ್ಕೆ ನೀವು ಗಮನ ಕೊಡ್ತಾ ಇಲ್ಲ. ನನ್ನ ಧ್ವನಿ ಒಂದು ಮಾತ್ರ ನಿಮಗೆ ಮುಖ್ಯವಾಗಿ ಕಾಣ್ತಾ ಇದೆ, ಕೇಳಿಸ್ತಾ ಇದೆ. ಈಗ ನಿಮ್ಮ ಏಕಾಗ್ರತೆಯನ್ನು ನಿಮ್ಮ ತಲೆಯ ಮೇಲ್ಭಾಗ, ಹಂಗಂದ್ರೆ ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ, ಕೇಳಿರ್ಬೋದು. ತಲೆ ನಿಮ್ಮ ಕೂದಲಿದೆ ಇಲ್ಲ ಆ ಜಾಗ, ತಲೆ ಮೇಲ್ಭಾಗನ ನೋಡ್ತಾ ಇದ್ದೀರಾ. ನಿಮ್ಮ ಏಕಾಗ್ರತೆ ನಿಮ್ಮ ತಲೆಯ ಮೇಲಿನ ಭಾಗದಲ್ಲಿದೆ. ಅಲ್ಲಿರೋ ಟೆನ್ಷನ್ ಎಲ್ಲ ಕಮ್ಮಿ ಆಗ್ತಾ ಇದೆ. ತಲೆ ಒಳಗಿನ ಭಾಗ ನೋಡ್ತಾ ಇದ್ದೀರಾ. ಎಡಭಾಗದ ಮಿದುಳು, ನಿಮ್ಮ ಗಮನ ಎಡಭಾಗದ ಮಿದುಳು, ತಲೆ ಒಳಗಡೆ ಮಿದುಳನ್ನು ನೋಡ್ತಾ ಇದ್ದೀರಾ. ಎಡಭಾಗದ ಮಿದುಳು ವಿಶ್ರಾಂತಿಯನ್ನು ಪಡ್ಕೊಂಡಿದೆ.
ಯಾವುದೇ ಥರದ ಟೆನ್ಷನ್ಗಳಿಲ್ಲ, ಯಾವುದೇ ಥರದ ಯೋಚನೆಗಳಿಲ್ಲ. ನೀವು ನನ್ನ ಶಬ್ದ ಮಾತ್ರ ಕೇಳಿಸ್ತಾ ಇದ್ದೀರಾ. ಈಗ ಬಲಭಾಗದ ಮಿದುಳಿಗೆ ಏಕಾಗ್ರತೆ ಬಂದಿದೆ. ಬಲಭಾಗದ ಮಿದುಳು ಸಬ್ಕಾನ್ಷಿಯಸ್ ಬ್ರೈನು, ಇಲ್ಲೇ ಮನಸ್ಸಿನ ಅಲೆಗಳು, ಅಲೆ ವಿಚಿತ್ರ ವಿಚಿತ್ರ ಚಿಂತನೆಗಳು ಹುಟ್ಟೋ ಜಾಗ. ಆದರೆ ಯಾವುದೇ ಚಿಂತನೆಗಳಿಲ್ಲ, ಯಾವುದೇ ಚಿಂತೆ ಇಲ್ಲ, ಯಾವುದೇ ಯೋಚನೆಗಳಿಲ್ಲ. ಈಗ ನಿಮ್ಮ ಬಲಭಾಗದ ಮಿದುಳು ಸಹ ವಿಶ್ರಾಂತಿಯನ್ನು ಪಡ್ಕೊಂಡಿದೆ. ಆ ಉಂಡೆ, ಮಿದುಳಿನ ಉಂಡೆ ನಿಮಗೆ ಚೆನ್ನಾಗಿ ಕಣ್ಣಿಗೆ ಕಾಣ್ತಾ ಇದೆ. ಎಡಭಾಗ ಮತ್ತೆ ಬಲಭಾಗ ಕೂಲ್ ಆಗಿದೆ, ಕಾಮ್ ಆಗಿದೆ. ಯಾವುದೇ ಥರದ ವ್ಯಥೆ ಇಲ್ಲ, ತೊಂದರೆ ಇಲ್ಲ, ಒತ್ತಡಗಳಿಲ್ಲ. ನಿಧಾನವಾಗಿ ನಿಮ್ಮ ಏಕಾಗ್ರತೆ ನಿಮ್ಮ ತಲೆಯ ಹಿಂಭಾಗ, ಜಡೆ ಹಾಕೋತಿರಲ್ಲ ಬ್ಯಾಕ್ ಸೈಡು, ಅಲ್ಲಿ ತಲೆಯ ಹಿಂಭಾಗವನ್ನ ನೋಡ್ತಾ ಇದ್ದೀರಾ. ಅಲ್ಲಿರೋ ಒತ್ತಡಗಳೆಲ್ಲ ಪರಿಹಾರ ಆಗಿ ವಿಶ್ರಾಂತಿಯನ್ನು ಪಡ್ಕೊಂಡಿದ್ದೀರಾ. ನಿಧಾನವಾಗಿ ನಿಮ್ಮ ಏಕಾಗ್ರತೆ ನಿಮ್ಮ ಹಣೆ ಪಕ್ಕದಲ್ಲಿ ಬಂದಿದೆ. ಹಣೆ ಭಾಗವನ್ನು ನೋಡ್ತಾ ಇದ್ದೀರಾ. ತಲೆನೋವು, ಟೆನ್ಷನ್ನು ಮತ್ತೆ ಬೇರೆ ತರದ ತಲೆಗೆ ಸಂಬಂಧಪಟ್ಟಿದ್ದ ವಿಚಾರಗಳು ಎಲ್ಲ ಮೂಟೆ ಕಟ್ಟಿ ದೂರ ಹಾಕಿದ್ದೀರಾ. ನಿಮ್ಮ ಮನಸ್ಸು ಕಾಮ್ ಆಗಿದೆ, ಕೂಲ್ ಆಗಿದೆ. ಯಾವುದೇ ತರದ ಯೋಚನೆಗಳಿಲ್ಲದೆ ನನ್ನ ಹತ್ರ ನಿಮ್ಮ ಮನಸ್ಸನ್ನು ಕೊಟ್ಟಿದ್ದೀರಾ. ತಲೆ ಮುಂದೆ, ಹಿಂದೆ, ಒಳಗಿನ ಭಾಗ, ಮೇಲ್ಗಡೆ ಭಾಗ ಪೂರ್ಣವಾಗಿ ವಿಶ್ರಾಂತಿಯನ್ನು ಪಡ್ಕೊಂಡಿದೆ. ನಿಮಗೆ ಗೊತ್ತಾಗುತ್ತೆ. ನಿಧಾನವಾಗಿ ಎಡಗಡೆ ಕಣ್ಣನ್ನು ನೋಡ್ತಾ ಇದ್ದೀರಾ. ಕಣ್ಣು ತೆಗಿಬೇಡಿ. ಸಾಧಾರಣ ಉಸಿರಾಟದಲ್ಲಿ ಕುಳಿತುಕೊಂಡಿದ್ದೀರಾ. ಎಡಭಾಗದ ಕಣ್ಣನ್ನು ನೋಡ್ತಾ ಇದ್ದೀರಾ. ಕಣ್ಣು ಗುಡ್ಡೆ. ಆ ಕಣ್ಣು ಹೊರಗಡೆಯಿಂದ ಒಳಗಡೆ ತನಕ ಎಷ್ಟು ದೂರ ಹೋಗಿದೆ ಅಂತ ನೀವು ಒಂದು ಚಿತ್ರೀಕರಣ ನೀವೇ ವಿಜುವಲೈಸ್ ಮಾಡಬೇಕು. ಗೊತ್ತಾಗುತ್ತೆ ನಿಮಗೆ. ಕಣ್ಣು ಗುಡ್ಡೆ ಹೊರಗಡೆ ಕಾಣುತ್ತೆ ನೋಡಿ, ಅಲ್ಲಿಂದ ಮಿದುಳಿಗೆ ಅಟ್ಯಾಚ್ ಆಗಿದೆ ಕಣ್ಣು. ಅದು ಎಷ್ಟು ದೂರ ಹೋಗಿದೆ ಅಂತ ನೀವು ನೋಡ್ಬೋದು, ಮನಸ್ಸಿನ ಕಣ್ಣಿಂದ ನೋಡ್ಬೋದು. ಕಣ್ಣಲ್ಲಿ ಸರಳವಾದ ರಕ್ತ ಹರಿತಾ ಇದೆ. ಯಾವುದೇ ಥರದ ಒತ್ತಡಗಳು ಕಣ್ಣಲ್ಲಿಲ್ಲ. ಬಲವಾದ ಕಣ್ಣಲ್ಲಿ ಕಣ್ಣಿನ ರೆಪ್ಪೆ ವಿಶ್ರಾಂತಿಯನ್ನು ಪಡ್ಕೊಂಡಿದೆ. ಹಾಗೆ ಎಡಭಾಗದ ಕಣ್ಣಿನ ಹುಬ್ಬು ವಿಶ್ರಾಂತಿಯನ್ನು ಪಡೆದಿದೆ. ಈಗ ನಿಮ್ಮ ಏಕಾಗ್ರತೆ ಬಲಭಾಗದ ಕಣ್ಣಿಗೆ ಬಂದಿದೆ. ಬಲಭಾಗದ ಕಣ್ಣಿನ ರೆಪ್ಪೆ, ಕಣ್ಣು ಗುಡ್ಡೆ, ಕಣ್ಣಿನ ಹುಬ್ಬು ವಿಶ್ರಾಂತಿಯನ್ನು ಪಡೆದಿದೆ. ಎರಡು ಕಣ್ಣುಗಳು ಈಗ ಶಾಂತಿಯಾಗಿದೆ. ಯಾವುದೇ ಥರದ ಒತ್ತಡವಿಲ್ಲ. ಈಗ ಮೂಗು, ಎಡಭಾಗದ ಮೂಗಿನ ಹೊಳ್ಳೆ, ಬಲಭಾಗದ ಮೂಗಿನ ಹೊಳ್ಳೆ ಮತ್ತೆ ಮೂಗಿನ ಬಿಟ್ಟೆ ನೋಡ್ತಾ ಇದ್ದೀರಾ. ಮೂಗಿನ ಕೊನೆ ಭಾಗ ಅಲ್ಲೂ ಸಹ ವಿಶ್ರಾಂತಿ ದೊರಕಿದೆ. ಈಗ ತುಟಿ, ಮೇಲ್ಭಾಗದ ತುಟಿ ನೋಡ್ತಾ ಇದ್ದೀರಾ. ಹಾಗೆ ನಿಧಾನವಾಗಿ ನಿಮ್ಮ ಏಕಾಗ್ರತೆ ಕೆಳಗಿನ ತುಟಿಗೆ ಬಂದಿದೆ. ಕೆಳಗಿನ ತುಟಿಯು ಸಹ ವಿಶ್ರಾಂತಿಯನ್ನು ಪಡ್ಕೊಂಡಿದೆ. ಗಲ್ಲ, ಎಡಭಾಗದ ಗಲ್ಲ ವಿಶ್ರಾಂತಿಯನ್ನು ಪಡೆದಿದೆ. ಬಲಭಾಗದ ಗಲ್ಲ ವಿಶ್ರಾಂತಿಯನ್ನು ಪಡೆದಿದೆ. ಈಗ ನಿಮ್ಮ ಕತ್ತು ನಿಮ್ಮ ದೇಹಕ್ಕೆ ಸೇರಿದೆ ಅಂತ ಅನ್ನೋದೇ ನಿಮಗೆ ಗೊತ್ತಾಗ್ತಿಲ್ಲ. ಯಾವುದೋ ಒಂದು ಬಲೂನು, ಗಾಳಿ ಒಳಗಡೆ ತುರುಕಿದ ಬಲೂನಿಗೆ ಗಾಳಿ ಊದಿ ಬಲೂನ್ನ ಗೆಡ್ಡ ಹಾಕಿದ್ರೆ ಹೇಗೆ ಅದು ಹಾರತ್ತೆ, ಆ ಥರ ನಿಮ್ಮ ತಲೆ ಭಾಗ, ಕತ್ತಿಯಿಂದ ಮೇಲ್ಗಡೆ ಇದೆಲ್ಲ ತಲೆ, ಅದು ಎಲ್ಲೋ ತೇಲಂಗೆ ಕಾಣುತ್ತೆ, ಅಂಟ್ಕೊಂಡಂಗೆ ಅನಿಸ್ತಾ ಇಲ್ಲ. ಕಂಪ್ಲೀಟ್ ರಿಲ್ಯಾಕ್ಸೇಷನ್. ತಲೆ ಇದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಫುಲ್ ರಿಲ್ಯಾಕ್ಸ್ ಆಗಿದ್ದೀರಾ. ಅಲ್ಲಿಂದ ಎರಡು ಕಿವಿಗಳನ್ನು ನೋಡಿದ್ದೀರಾ. ಕಿವಿಗಳಲ್ಲಿ ಪರಿಮಳವಾದ ಶಬ್ದ ಕೇಳಿಸ್ತಾ ಇದೆ. ಎಲ್ಲ ಹಿಂಸೆಗಳು ದೂರ ಹೋಗಿದೆ.
ತಲೆ ಪೂರ್ಣವಾಗಿ ವಿಶ್ರಾಂತಿಯನ್ನು ಪಡ್ಕೊಂಡಿದೆ. ನಿಮ್ಮ ಏಕಾಗ್ರತೆ ಈಗ ನಿಮ್ಮ ಎಡಭಾಗದ ತೋಳು ಕಡೆ ಬಂದಿದೆ. ಎಡಭಾಗದ ತೋಳು ತುಂಬ ಅಗಲವಾಗಿದೆ. ತೋಳಿಗೆ ಸೇರಿದಂಗೆ ಎಡಭಾಗದ ತೋಳಿನ ಜೊತೆಗಿರೋ ಕೈ, ಎಡಭಾಗದ ಕೈ, ಎಡಕೈಯಿನ ಮೇಲ್ಭಾಗ ನೋಡ್ತಾ ಇದ್ದೀರಾ? ಎಡಗೈಯಿನ ಆಂಕಲ್, ಆ ಬೆಂಡಾಗತ್ತೆಲ್ಲ ಮೂಳೆ, ಆ ಜಾಗ, ಅಲ್ಲಿಂದ ನಿಮ್ಮ ಹಸ್ತ, ಹೆಬ್ಬೆಟ್ಟು, ಎಡಭಾಗದ ಕೈ ಅಂಗೈಯಲ್ಲಿ ಅದನ್ನು ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಬಿಡಿ ಮಾಡಬೇಡಿ. ಕೈ ಅಂಟ್ಕೊಂಡಿರಬಾರ್ದು, ಬಿಡಿಯಾಗಿರ್ಬೇಕು. ನಿಮಗೆ ಗೊತ್ತಿಲ್ಲದೇನೆ ಅದು ಬಿಡಿಸ್ಕೊಂಡು ಹೋಗುತ್ತೆ. ಹೆಬ್ಬೆಟ್ಟು ವಿಶ್ರಾಂತಿಯನ್ನು ಪಡೆದಿದೆ. ತೋರ್ಬೆಟ್ಟು ವಿಶ್ರಾಂತಿಯನ್ನು ಪಡೆದಿದೆ. ಮಧ್ಯದ ಬೆಟ್ಟು ರಿಲ್ಯಾಕ್ಸ್. ಉಂಗುರದ ಬೆಟ್ಟು, ಎಡಗೈಯಿನ ಉಂಗುರದ ಬೆಟ್ಟು, ಎಡಗೈಯಿನ ಕಿರುಬೆಟ್ಟು. ಈಗ ನಿಮ್ಮ ಎಡಗೈನ ಅಂಗೈಯಲ್ಲಿರುವ ಬೆಟ್ಟುಗಳೆಲ್ಲ ವಿಶ್ರಾಂತಿಯನ್ನು ಪಡೆದಿದೆ. ಒಂದು ತೂಕವಾದ ಅನುಭವ. ಕೈನ ಎತ್ತಬೇಕು ಅಂತ ನೋಡ್ತೀರಾ, ಎತ್ತಕ್ಕೆ ಪ್ರಯತ್ನ ಮಾಡ್ತೀರಾ, ಆದರೆ ಅದು ತೂಕವಾಗಿರೋದು ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ರಿಲ್ಯಾಕ್ಸೇಷನ್. ಈಗ ಬಲಭಾಗದ ತೋಳು, ಬಲಭಾಗದ ತೋಳಲ್ಲಿ ಕೈ, ಬಲಗೈ ಅಂಟ್ಕೊಂಡಿದೆ. ಬಲಗೈಯಿನ ಮೇಲ್ಗಡೆ ಭಾಗ ಆಂಕಲ್, ಫೋರ್ ಆರ್ಮ್ಸ್, ಮುಂಗೈ, ಅಂಗೈ, ಅಂಗೈಯಲ್ಲಿರೋ ಬೆಟ್ಟುಗಳು ಎಲ್ಲ ಬಿಡಿ ಬಿಡಿಯಾಗಿದೆ. ಬಲಗೈಯಿನ ಬಲ ಅಂಗೈ ಹೆಬ್ಬೆಟ್ಟು ವಿಶ್ರಾಂತಿಯನ್ನು ಪಡೆದಿದೆ. ತೋರ್ಬೆಟ್ಟು ವಿಶ್ರಾಂತಿಯನ್ನು ಪಡೆದಿದೆ. ಮಧ್ಯದ ಬೆಟ್ಟು ರಿಲ್ಯಾಕ್ಸ್. ಉಂಗುರದ ಬೆಟ್ಟು ರಿಲ್ಯಾಕ್ಸ್. ಕಿರುಬೆಟ್ಟು ವಿಶ್ರಾಂತಿಯನ್ನು ಪಡ್ಕೊಂಡಿದೆ. ಈ ಕೈಯು ಹಂಗೇನೆ ಒಂಥರ ತೊಡೆಗೆ ಅಂಟ್ಕೊಂಡಾಗಿದೆ. ಅದನ್ನು ಎತ್ತಬೇಕು ಅಂತ ನೀವು ಪ್ರಯತ್ನ ಮಾಡ್ತೀರಾ, ಆದರೆ ಅದು ವಿಶ್ರಾಂತಿಯನ್ನು ಪಡೆದಿರೋದ್ರಿಂದ ಅದು ತೂಕವಾಗಿ ನಿಮ್ಮ ಕೈಯಲ್ಲಿ ಎತ್ತಕ್ಕಾಗೋದಿಲ್ಲ. ತುಂಬ ತೂಕವಾದ ಅನುಭವ. ಆ ತೂಕವಾದ ಅನುಭವ ನಿಮ್ಮ ಎರಡು ಕೈಗಳಲ್ಲೂ ಇದೆ. ಕೈಗಳನ್ನು ಎತ್ತೋದಕ್ಕೆ ನೀವು ಪ್ರಯತ್ನ ಮಾಡ್ತಿದ್ದೀರಾ, ಆದರೆ ಗೊತ್ತಾಗತ್ತೆ, ಕೈ ತೂಕ ಗೊತ್ತಾಗತ್ತೆ. ತುಂಬ ಮೇಲೆ ಎತ್ತಕ್ಕಾಗಲ್ಲ. ಎತ್ತಕ್ಕೆ ಪ್ರಯತ್ನ ಮಾಡೋ ಕೈ ಕೆಳಗಡೆ ಹೋಗುತ್ತೆ ಹೊರತು ಮೇಲ್ ಬರೋದಿಲ್ಲ. ಬಿಕಮಿಂಗ್ ಸೋ ಹೆವಿ 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 ಹೆವಿಯ ಫೀಲಿಂಗ್. ಈಗ ನಿಮ್ಮ ಎಡಗೈ ಮತ್ತು ಬಲಗೈ ಯಾವುದೇ ಥರದ ನೋವುಗಳಿಲ್ಲ, ಯಾವುದೇ ಥರದ ಒತ್ತಡಗಳಿಲ್ಲ, ಪೂರ್ತಿಯಾಗಿ ವಿಶ್ರಾಂತಿಯನ್ನು ಪಡೆದಿದೆ. ಈಗ ನೀವು ನಿಮ್ಮ ಎದೆ ಭಾಗಕ್ಕೆ ಏಕಾಗ್ರತೆಯನ್ನು ಇಟ್ಟಿದ್ದೀರಾ. ನಿಮ್ಮ ಎದೆ ಭಾಗದಲ್ಲಿ ಹೃದಯವನ್ನು ನೋಡ್ತಾ ಇದ್ದೀರಾ. ಹೃದಯದ ಬಡಿತ ಮಾಮೂಲಿಯಾಗಿದೆ. ಯಾವುದೇ ಥರದ ಟೆನ್ಷನ್ ಇಲ್ಲ. ತುಂಬ ನಿಧಾನವಾಗಿ ಅದರ ಕೆಲಸನ ಅದು ಮಾಡ್ತಾ ಇದೆ. ನಿಮಗೆ ಗೊತ್ತಾಗುತ್ತೆ ಹೃದಯದ ಹೊಡೆತ. ಏಕಾಗ್ರತೆ ನಿಮ್ಮ ಹೃದಯದ ಮೇಲೆ ಇಟ್ಕೊಂಡಿದ್ದೀರಾ. ಶ್ವಾಸಕೋಶ, ಶ್ವಾಸಕೋಶದಲ್ಲಿ ಎಡಗಡೆ ಶ್ವಾಸಕೋಶ, ಬಲಗಡೆ ಶ್ವಾಸಕೋಶ, ಅದು ಸಹ ವಿಶ್ರಾಂತಿಯನ್ನು ಪಡೆದಿದೆ. ಈಗ ಹೊಟ್ಟೆ ಭಾಗಕ್ಕೆ ಬಂದಿದ್ದೀರಾ. ನಿಮ್ಮ ಏಕಾಗ್ರತೆ ಹೊಟ್ಟೆ ಭಾಗದಲ್ಲಿದೆ. ಮೇಲ್ಭಾಗದ ಹೊಟ್ಟೆ ಮತ್ತೆ ಕೆಳಭಾಗದ ಹೊಟ್ಟೆ ವಿಶ್ರಾಂತಿಯನ್ನು ಪಡ್ಕೊಂಡಿದೆ. ಹೊಟ್ಟೆಯ ಒಳಗಡೆ ಪ್ಯಾಂಕ್ರಿಯಸ್ಸು, ಲೀವರು, ಬ್ಲ್ಯಾಡರು, ಪ್ಯಾಂಕ್ರಿಯಸ್ಸು ಎಲ್ಲ ಜೀರ್ಣಕ್ರಿಯೆಗಳೆಲ್ಲ ವಿಶ್ರಾಂತಿಯನ್ನು ಪಡ್ಕೊಂಡಿದೆ. ನಿಧಾನವಾಗಿ ನಿಮ್ಮ ಏಕಾಗ್ರತೆ ನಿಮ್ಮ ಸೊಂಟಕ್ಕೆ ಬಂದಿದೆ. ಬೆನ್ನು, ಹಿಂಭಾಗದ ಜಾಗ, ಬೆನ್ನಿನ ಮುರಿ ರಿಲ್ಯಾಕ್ಸ್ ಆಗಿದೆ. ಯಾವುದೇ ಥರದ ನೋವುಗಳಿಲ್ಲ. ಎಲ್ಲ ನೋವುಗಳು ಪಾರಾಗಿದೆ. ಸೊಂಟ, ಹಿಪ್ಪು ರಿಲ್ಯಾಕ್ಸ್ ಆಗಿದೆ. ಅಲ್ಲಿಂದ ನಿಧಾನವಾಗಿ ನಿಮ್ಮ ಏಕಾಗ್ರತೆ ನಿಮ್ಮ ಎಡಭಾಗದ ತೊಡೆಗೆ ಬಂದಿದೆ. ಎಡಭಾಗದ ತೊಡೆ ವಿಶ್ರಾಂತಿಯನ್ನು ಪಡ್ಕೊಂಡಿದೆ.
ಎಡಭಾಗದ ಕಾಲಿನ ಮಂಡಿ, ಅಲ್ಲಿ ನೋವಿತ್ತು, ಆ ನೋವುಗಳೆಲ್ಲ ಪಾರಾಗಿದೆ. ಮೀನ್ಕಂಡ ಪಾದ, ಎಡಭಾಗದ ಕಾಲಿನ ಪಾದಗಳನ್ನು ನೋಡ್ತಾ ಇದ್ದೀರಾ, ಅಲ್ಲಿರುವ ಬೆಟ್ಟುಗಳನ್ನು ನೋಡ್ತಾ ಇದ್ದೀರಾ, ವಿಶ್ರಾಂತಿಯನ್ನು ಪಡ್ಕೊಂಡಿದ್ದೀರಾ. ಏಕಾಗ್ರತೆ, ನಾನು ಹೇಳೋದ್ರ ಮೇಲೆ ನಿಮ್ಮ ಗಮನ ಇದೆ, ಬೇರೆ ಯಾವುದೇ ಥರದ ಶಬ್ದಗಳು ನಿಮಗೆ ಕಿವಿ ಕೇಳಿಸ್ತಾ ಇಲ್ಲ. ನಿಮ್ಮ ಮನಸ್ಸನ್ನು ನನ್ನ ಕೈ ಕೊಟ್ಟಿದ್ದೀರಾ. ಈಗ ನಿಮ್ಮ ಏಕಾಗ್ರತೆ ಬಲಭಾಗದ ಹಿಪ್ಪು, ಚೇರಲ್ಲಿ ಕೂತಿದ್ದೀರಾ, ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿದೆ. ತೊಡೆ, ಒಳಗಡೆ ಮಾಂಸಖಂಡ, ಮಂಡಿ, ಮಂಡಿ ಕೆಳಗಡೆ ಮೀನುಖಂಡ, ನಿಮ್ಮ ಬಲಭಾಗದ ಕಾಲು, ಬಲಭಾಗದ ಕಾಲು ಇರುವ ಬೆಟ್ಟುಗಳು ಎಲ್ಲ ವಿಶ್ರಾಂತಿ ಪಡ್ಕೊಂಡಿದೆ. ನಿಮ್ಮ ದೇಹ ಆ ಕಡೆ ಈ ಕಡೆ ಅಲ್ಲಾಡ್ತಿಲ್ಲ. ಒಂದು ಶರ್ಟನ್ನ ಬಿಚ್ಚಿಬಿಟ್ಟು ಗೂಟಕ್ಕೆ ಹಾಕಿದ್ರೆ ಹೆಂಗೆ ಅದು ಗೂಟದಲ್ಲಿ ನೇತಾಡ್ತಿರುತ್ತೆ, ಆ ಥರ ನೀವು ಒಂದು ಹೆಣ ಥರ ಕೂತಿದ್ದೀರಾ. ಮಾನಸಿಕ ದೈಹಿಕ ಚಲನೆಗಳು ಎಲ್ಲ ನಿಂತೋಗಿದೆ. ಹೃದಯ ಹೊಡಿತಾ ಇದೆ, ಶ್ವಾಸಕೋಶ ಕೆಲಸ ಮಾಡ್ತಾ ಇದೆ. ಉಳಿದಿದ್ದೇನು ನಿಮಗೆ ಗೊತ್ತಾಗ್ತಿಲ್ಲ. ತೂಕವಾದ ಅನುಭವ, ಕಾಲಿಂದ ಹಿಡಿದು ತಲೆ ತನಕ ಕಂಪ್ಲೀಟ್ ವಿಶ್ರಾಂತಿ ದೊರಕಿದೆ, ಸಿಕ್ಕಿದೆ. ಈ ಗಳಿಗೆಗಳನ್ನು ನೀವು ಸ್ವಲ್ಪ ಸಮಯ ಎಂಜಾಯ್ ಮಾಡಿ. ನಾನು ನಿಧಾನವಾಗಿ ಕಣ್ಣನ್ನು ತೆರೆಯದಿಂದಾಗ ಸಡನ್ ಆಗಿ ತೆಗಿಬೇಡಿ, ನಿಧಾನವಾಗಿ ತೆಗೆಯಿರಿ ಕಣ್ಣನ್ನ. ನಿಮ್ಮ ಕಣ್ಣನ್ನು ನಿಧಾನವಾಗಿ ತೆರೆಯಿರಿ. ನಿಧಾನವಾಗಿ ಎಡಗಡೆ ಕೈಯನ್ನು ಅಲ್ಲಾಡಿಸಿ, ಬಲಗಡೆ ಕೈಯನ್ನು ಅಲ್ಲಾಡಿಸಿ, ಕಾಲುಗಳನ್ನು ಅಲ್ಲಾಡಿಸಿ. ರಿಲ್ಯಾಕ್ಸ್ ಯುವರ್ಸೆಲ್ಫ್.